ಆಯ್ತು. ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ, ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು. ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ, ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು. ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ, ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು. ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ, ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು. ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ, ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಮೋಹನ್ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು, ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು, ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯ್ತು, ಈಗ ಐಟಿ ದಿಗ್ಗಜರು ಕಸ ಸಮರವನ್ನ ಸಾರ್ತಾ ಇದ್ದಾರೆ. ಜನರನ್ನ ದೂಷಿಸೋದನ್ನ ನಿಲ್ಲಿಸಿ ಕಸ ಸ್ವಚ್ಛಗೊಳಿಸಿ ಅಂತ ಹೇಳಿ ಜಿಬಿಎ ವಿರುದ್ಧ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಾಗರಿಕರನ್ನ ದೂಷಿಸೋದನ್ನ ನಿಲ್ಲಿಸಿ, ಮೊದಲು ಒಂದು ಬಾರಿ ಕಸವನ್ನ ಸ್ವಚ್ಛಗೊಳಿಸಿ ಸರಿಯಾದ ಕಸ ಸಂಗ್ರಹಣಾ ವ್ಯವಸ್ಥೆಯನ್ನ ಸ್ಥಾಪಿಸಿ, ನಂತರ ನಾಗರಿಕರು ಕಸ ಹಾಕಿದ್ರೆ ಅವರನ್ನ ದೂಷಿಸಿ. ನೀವು ಇಷ್ಟು ವರ್ಷಗಳಿಂದ ಸಂಪೂರ್ಣ ವಿಫಲರಾಗಿದ್ದೀರಿ, ಇತರರ ಕಡೆಗೆ ಬೆರಳು ತೋರಿಸುವುದನ್ನ ನಿಲ್ಲಿಸಿ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಐಟಿ ದಿಗ್ಗಜ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೋಹನ್ದಾಸ್ ಪೈ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಕಸ ಸರಿಯಾಗಿ ಹಾಕದವರ ವಿರುದ್ಧ ಜಿಬಿಎ ಕೈಗೊಳ್ತಾ ಇರುವ ಈ ಕ್ರಮ ಏನಿದೆ ಅದರ ವಿರುದ್ಧ ಪರೋಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಸ್ಥಳೀಯ ಆಡಳಿತದ ನಿರ್ಧಾರ, ಜವಾಬ್ದಾರಿ. ಅದನ್ನು ಸರಿಯಾಗಿ ಮಾಡದೆ ಜನರನ್ನ ದೂಷಿಸೋದು ಸರಿಯಲ್ಲ ಅಂತ ಮೋಹನ್ದಾಸ್ ಪೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.